ನೋಡಿದ್ಯಾ ನೋಡಿದ್ಯಾ ಅಂತ ಕೇಳ್ತೀಯಲ್ಲ, ನೀನು ಆ ದೇವ್ರು ನೋಡಿದ್ಯಾ? ಎಲ್ಲೋ ಮರಿಯಾಗಿದ್ಕೊಂಡು ಭೂಮಿ ಮೇಲಿರೋ ಪ್ರತಿಯೊಂದು ಪ್ರಾಣಿ ಪಕ್ಷಿಗೆ ಮನುಷ್ಯರಿಗೆ ಹೊತ್ತೊತ್ತು ಊಟ ಹಾಕ್ತಾನಲ್ಲ, ಅದನ್ನ ನೀನು ನೋಡಿದ್ಯಾ? ಒಳ್ಳೆಯವ್ರಿಗೆ ಒಳ್ಳೇದನ್ನ ಮಾಡ್ತಾ ಕೆಟ್ಟವ್ರಿಗೆ ಶಿಕ್ಷೆ ಕೊಡ್ತಾನೆ ಅನ್ನೋ ನಂಬಿಕೆ ಭಯ ಭಕ್ತಿ ಇದೆಯಲ್ಲ, ಇದು ಹಾಗೆ. ನಮ್ಮ ದೇವರು ಹಾಗೆ. ಅವನು ನಮ್ಮ ದೇಹದಲ್ಲಿದ್ದಾನೆ, ನಮ್ಮ ಉಸಿರಲ್ಲಿ ಉಸಿರಾಗಿದ್ದಾನೆ. ಆ ಉಸಿರನ್ನ ನೀನು ನೋಡಿದ್ಯಾ? ನಮ್ಮ ಉಸಿರೋದ್ರೂ ಸರಿ, ಅವನ ಹೆಸರು ಮಾತ್ರ ಹೇಳಲ್ಲ. ಹಾ, ನನ್ನ ದೇವ್ರಿಗೆ ಏನಾದ್ರೂ ಆದ್ರೆ ಇಡೀ ನಾಡಿಗೆ ನಾಡೇ ಅಳುತ್ತೆ. 58 ವರ್ಷಗಳಾದ ಮೇಲೆ ನಮಗೊಬ್ಬ ನಿಜವಾದ ನಾಯಕ ಸಿಕ್ಕಿದ್ದಾನೆ, ನಮಗೊಬ್ಬ ನಾಯಕ ಸಿಕ್ಕಿದ್ದಾನೆ. ಆ ದೇವರು ನಮಗೊಂದು ಬದುಕು ಕೊಟ್ಟ. ನೀವು ಮನುಷ್ಯರು, ನಿಮಗೂ ಬಾಳೋ ಹಕ್ಕಿದೆ ಅಂತ ತೋರಿಸ್ಕೊಟ್ಟ. ನಮ್ಮ ಹೊಟ್ಟೆಗೆ 3 ಹೊತ್ತು ಊಟ ಕೊಟ್ಟ. ನಾವು ತಿನ್ನೋ ಪ್ರತಿಯೊಂದು ತುತ್ತಿನಲ್ಲೂ ಆ ದೇವರ ಹೆಸರು ಹೇಳ್ಕೊತೀವಿ. ಒಬ್ಬ ಮನುಷ್ಯನ ಎಷ್ಟು ಆರಾಧಿಸ್ತಾರ? ನಮ್ಮ ಕನ್ನಡದ ಜನನ ಸೆಂಟಿಮೆಂಟಲ್ ಫೂಲ್ಸ್ ಅಂದ್ರಲ್ಲ ಸರ್ ನೀವು. ನಾವು ಸೆಂಟಿಮೆಂಟಲ್ಲೇ, ಆದರೆ ಫೂಲ್ಸ್ ಅಲ್ಲ ಸರ್. ನಮ್ಮ ಜನ ಯಾರ ಮೇಲೂ ಅಷ್ಟು ಬೇಗ ಪ್ರೀತಿ ಇಡೋದಿಲ್ಲ. ಆದರೆ ಒಂದ್ಸಲ ಪ್ರೀತಿ ಇಟ್ಬಿಟ್ರೆ ಜೀವನ ಪೂರ್ತಿ ಅವ್ರನ್ನ ಆರಾಧಿಸ್ತಾರೆ. ಆ ಪ್ರೀತಿನ ದುರುಪಯೋಗ ಪಡಿಸ್ಕೊಂಡು ಜನರನ್ನು ಏಮಾರಿಸೋ ನಾಯಕರಿದ್ದಾರೆ ಹೊರತು ನಾಯಕರನ್ನು ಏಮಾರಿಸೋ ಜನ ನಮ್ಮಲ್ಲಿ ಯಾವತ್ತೂ ಇದ್ದಿಲ್ಲ ಸರ್. ಇವ್ರ ದೇಹದಿಂದ ಉಸಿರನ್ನು ತೆಗಿಬೋದೇ ಹೊರತು ಇವ್ರ ಗಂಟ್ಲಿಂದ ಸತ್ಯ ಅಂತ ತೆಗೆಯಕ್ಕಾಗೋದಿಲ್ಲ ಸರ್. ನಾನು ಅವ್ರನ್ನ ನೋಡಲೇಬೇಕು. ದೇವಾ ನೀನಿಲ್ಲಿ ಶರಣಾಗಿ ಹೇಯ, ನಮ್ಮನ್ನೊಳಿಸೋನೆ ನೀನಿಲ್ಲಿ ಹೇಯ. ಸತ್ಯ ಸಾಯುತ್ತಿದೆ, ಧರ್ಮ ಬೀಳುತ್ತಿದೆ, ಇದನ್ನೊಳಿಸೋನು ನೀನಲ್ಲವಾ, ನಮ್ಮ ಕಾಯೋನು ನೀನಲ್ಲವಾ. ಶರಣಾಗಿ ಹೇಯ, ನಮ್ಮನ್ನೊಳಿಸೋನೆ ನೀನಿಲ್ಲಿ ಹೇಯ. ಜನರ ಕಷ್ಟಕ್ಕೆ ಕರುಗುವ ನೀನು ಕಾಮಧೇನು ಅಲ್ಲವಾ, ಲಂಚ ಅನ್ನೋ ಭೂತದಿಂದ ಮುಕ್ತಿಯು ನಿನ್ನಿಂದಲ್ಲವಾ. ಓ ನ್ಯಾಯದ ಕಣ್ಣಿಗೆ ಬಟ್ಟೆಯ ಕಟ್ಟಿ ನಗುತ್ತಿರುವರು ಇವರಲ್ಲವಾ, ಘನಾಗಿ ಇವರನ್ನೆಲ್ಲ ಸದೆಬಡಿಯೋ ನೀನಲ್ಲವಾ. ಎಲ್ಲ ಜನರ ಮನೆಯಲ್ಲಿ ಉರಿಯೋ ದೀಪವು ನೀನೇ ತಾನೇ, ಇವರನ್ನುಳಿಸಿ ಬೆಳಗಿಸೋ ಕಾರ್ಯ ಅದುವೇ ನಿನ್ನದು ತಾನೇ. ನಿನ್ನ ಕಣ್ಣೋಟಕ್ಕೆ ಭೂಮಿ ಬಿರಿಯುವುದು, ನಿನ್ನ ಆಕ್ರೋಶಕ್ಕೆ ಭಾನು ಗುಡುಗುವುದು, ನಮ್ಮಯ ರಕ್ಷಣೆ ನಿನ್ನೆಯ ಹೊಣೆ ಓ ದೇವನೇ. ಬೇಗ ಬಾ ಸಿಂಹನಾಗಿ ಬಾ. ದೇವಾ ನೀನಿಲ್ಲಿ ಶರಣಾಗಿ ಹೇಯ, ನಮ್ಮನ್ನೊಳಿಸೋನೆ ನೀನಿಲ್ಲಿ ಹೇಯ. ಏನ್ ಸರ್ ಇದು? ಒಬ್ಬ ವ್ಯಕ್ತಿಗೋಸ್ಕರ ಇಷ್ಟೊಂದು ಜನಸಾಗರನ? ನಿಜವಾದ ಜನನಾಯಕ ಅಂದರೆ ಇವರೇ. ಯಾವ ಜನರಿಗೋಸ್ಕರ ಜಯಸಿಂಹ ಇದೆಲ್ಲ ಮಾಡ್ತಾ ಇದ್ದಾರೋ ಅವರ ಅಭಿಮಾನ ನೋಡಿ. ನಮ್ಮ ಕನ್ನಡಿಗರು ಅವರ ಪ್ರೀತಿ ಏನು ಅಂತ ತೋರಿಸ್ತಾ ಇದ್ದಾರೆ.